ನಮ್ಮ ಅತ್ತಿ ಮತ್ತೆ ನಮ್ಮ ನಾದ್ನಿ ಫ್ಯಾಮಿಲಿ ಎಲ್ಲಾರು ನಮ್ಮ ಮನೆಗ್ ಬಂದ್ರು. ಅವ್ರಿಗೆ ಮಸಾಲೆ ಪುರಿ ಅಂದ್ರೆ ಬಹಳ ಪ್ರೀತಿ, ಅದಕ್ಕೆ ಮಸಾಲೆ ಪುರಿ ಇದೆಲ್ಲ ತಯಾರಿ ಮಾಡಕತ್ತೀನಿ. ಸಂಜೆ 4 ಆದ್ರ ಸಾಕು, ಚಾ ಬೇಕು ನೋಡ್ರಿ ಎಲ್ಲರಿಗೂ, ಅದಕ್ಕೆ ಚಾ ಕಿಡ್ಲಾಕತ್ತೀನಿ. ಈಗ ಡಿಂಪೋರ್ ಗಾಡಿ ಬಿಡ್ತಾರೆ. ನೋಡ್ರಿ ಮಸಾಲೆ ಪುರಿ ಹೊಡಿಲಕತ್ತಾರ, ಹೂ ಇಲ್ಲ ಕುಸುಕಿಲ್ಲ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್. ನಾನು ನಿಮ್ಮ ಅಶ್ವಿನಿ. ಹೆಂಗದಿರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದ್ರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈಗ ನಾವು ರೆಸ್ಟೋರೆಂಟ್ಗೆ ಬಂದಿವಿ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಕ್ಕೆ. ಅನಾಯ ಹುಟ್ಟಿದಾಗ ನಮ್ಮ ಅತ್ತಿಯವ್ರು ಇಲ್ಲೇ ಇದ್ರು. ಅದು ಆದ್ಮೇಲೆ ಈ ಸಲ ಈ ಮದರ್ಸ್ ಡೇ ಬಂದದ, ಅದಕ್ಕೆ ನಮ್ಮ ಅತ್ತಿ ಕರ್ಕೊಂಡು ನಾವು ಒಂದು ರೆಸ್ಟೋರೆಂಟ್ಗೆ ಬಂದಿವಿ. ನಮ್ಮ ನಾದ್ರೆ ಡಿಂಪು ಅದಾರೆ, ಆರ್ಮೀನ್ ಅದಾನ, ಮತ್ತ ಅನಾಯ ನೋಡ್ರಿ ಇಬ್ರು ಅಣ್ಣ ತಂಗಿ ನೋಡ್ರಲ್ಲೇ. ಈಗ ಇಲ್ಲಿ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಕ್ ಬಂದಿವಿ ಎಲ್ಲಾರು ಕೂಡಿ. ಮಾ ನಿಮ್ ನೆನ್ಪದ, ನಾ ನಿಮ್ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ. ಒಂದು ಚಂದದ ಹೂವ ಕೊಟ್ಟಿದ್ದೆ, 3 ವರ್ಷ ಆಯ್ತು. ಮುಂಜಾನೆ ನೋಡಿ ನೆನಪು ಮಾಡ್ಕೊಂಡ್ವಿ, ಅದಕ್ಕೆ ನಿಮ್ಗೆಲ್ಲಾರು ಜೋಡಿ ಶೇರ್ ಮಾಡ್ಕೋಬೇಕು. ಅದ್ ಫ್ಲವರ್ಸ್ ಮನಿ ಹೋಗೋಣ ತೋರಿಸ್ತೀನಿ ಅಂತ ನಿಮ್ಗ. ಮೊನ್ನೆ ಯಾರು ಕಮೆಂಟ್ ಮಾಡಿದ್ರು ಅದ್ ವಿಡಿಯೋ ನೋಡಿ, ನನಗೆ ಅದ್ ಫ್ಲವರ್ಸ್ ಇನ್ನಾದ್ರೂ ತೋರಿಸ್ತೀನಿ. ನಮ್ ಮದರ್ಸ್ ಡೇ ಹೆಂಗ್ ಸೆಲೆಬ್ರೇಟ್ ಆಯ್ತು ಅಂತ ನಾನ್ ನಿಮ್ಗ ತೋರ್ಸೋಕಿಂತ ಮೊದ್ಲು ನಮ್ ಫ್ರೆಂಡ್ಸ್ ಜೋಡಿ ನಾವ್ ಹೆಂಗ್ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅದನ್ನೊಂದ್ ಸ್ವಲ್ಪ ಕ್ಲಿಪ್ಸ್ ತಕೊಂಡಿನಿ, ತೋರಿಸ್ತೀನಿ ನೋಡ್ರಿ. ತಾಯಿಯೇ ದೇವರು, ಮಾತೃ ದೇವೋ ಭವ, ಅದು ಬರೀ ನಾವ್ ಇಂಡಿಯಾನಾಗ ಅಷ್ಟೇ ಅನ್ನಂಗಿಲ್ಲ ರೀ, ವೆಸ್ಟರ್ನ್ ಕಂಟ್ರಿ ಒಳಗ್ ಸದ್ನ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರ. ಒಂದು ಖುಷಿಯಾದ ವಿಷಯ ಏನಪ್ಪಾ ಅಂತಂದ್ರ, ಎಲ್ಲಾ ಕಲ್ಚರ್ನ್ಯಾಗ ಎಲ್ಲಾ ದೇಶನ್ಯಾಗ ತಾಯಿಗೆ ಬಾಳ ಮಹತ್ವ ಕೊಡ್ತಾರ. ತಾಯಿ ಮತ್ತ ಕೂಸ, ಸಣ್ಣ ಕೂಸಿರ್ಲಿ ದೊಡ್ಡ ಕೂಸಿರ್ಲಿ, ಅವ್ರಿಬ್ರು ನಡು ಒಂದು ಅಪಾರವಾದ ಒಂದು ಡೀಪ್ ರೆಸ್ಪೆಕ್ಟ್ ಮತ್ತ ಪ್ರೀತಿ ಇದ್ದೇ ಇರ್ತೈತಿ. ಎಸ್ಪೆಷಲಿ ನಾ ತಾಯಿ ಆದ್ಮೇಲೆ ನನ್ನ ತಾಯಿ ಪಟ್ಟದ ಶ್ರಮ, ಅವ್ರ ತ್ಯಾಗ, ಅದನ್ನ ಈಗ ನಾನು ಬಹಳ ಡೀಪ್ಲಿ ಅಪ್ರಿಶಿಯೇಟ್ ಮಾಡ್ತೀನಿ. ಇದನ್ ನೀವು ಬರೀ ಮದರ್ಸ್ ಡೇ ಸೆಲೆಬ್ರೇಷನ್ ಅಂತ ನೋಡ್ಬೇಡ್ರಿ, ಇದ್ರ ಹಿಂದೆ ಎಲ್ಲಾ ಗಂಡಸರದು ಪರಿಶ್ರಮ ಐತಿ, ಇವ್ರದ್ದು ಪರಿಶ್ರಮ ಐತಿ ಅಂತ ಹೇಳಿ ನಮ್ಮಂತ ತಾಯಂದ್ರದ್ದು ಇವತ್ತಿನ ದಿನ ಅಲ್ಲ, ಇಡೀ ಲೈಫೇ ಸ್ಮೂತ್ ಆಗಿ ಹೊಂಟೈತಿ. ಇಂಥ ಪಾರ್ಟಿ ಹೋಸ್ಟ್ ಮಾಡಿದ್ದಕ್ಕ ಡಾಕ್ಟರ್ ಶಿಲ್ಪಾ ಮತ್ತೆ ಡಾಕ್ಟರ್ ಚಂದ್ರ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೋಡ್ರಿ ಈಗ ನಮ್ ಮನಿಗೆ ಹೋಗುನ, ನಮ್ ನಾದ್ನಿಯವ್ರ ಮನಿಯವರು ಮತ್ತ ಆರ್ಮಿನ್ ಅವ್ರ ಹಿಂದಿಂದು ರಾತ್ರಿನೇ ಬಂದಿದ್ರು. ಹಿಂಗಾಗಿ ಅನಾಯಂದು ಆರ್ಮಿಂದು ಮತ್ತ ನಮ್ದು ಬ್ರದರ್ ಇನ್ ಲಾವ್ದು ಭೇಟಿ ಆಗಿಲ್ಲ. ಮುಂಜಾನೆ ಎದ್ದು ಕೂಳೆ ಆಕಿ ಆರ್ಮಿನ್ ಭೇಟಿ ಆಗ್ಲಕತ್ತಾಳ, ಇನ್ನ ನಮ್ದು ಬ್ರದರ್ ಇನ್ ಲಾಗ್ ಭೇಟಿ ಆಗಿಲ್ಲ. ಆಕಿ ಬ್ರಷ್ ಮಾಡ್ಬಾಚಿನಿ. ಆಕಿ ಯಾರೇ ಮನೆಗೆ ಬಂದ್ರು ಫಸ್ಟ್ ಅವ್ರಿಗೆ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳ. ಆಕಿನ ರೂಮ್ನಾಗ ಫುಲ್ ಟಾಯ್ಸ್ ಅದಾವು. ಚಿನಿ ಕೆಳಗ್ ಮಾಮಾನು ಅದರಕಂದ, ಫಸ್ಟ್ ಬ್ರಷ್ ಮಾಡ್ ಬಡ ಬಡ. ಮಾಮ ಹೋಗಿ ಭೇಟಿಯಾಗ ಮಾಮ ಹಾ ಹೇಳು. ಮಾಮ ಊರಿಗೆ ಹೊಂಟಾರ ಅವ್ರು, ಓಕೆ? ಅದಕ್ಕೆ ನೀನ್ ಜಲ್ದಿ ಜಲ್ದಿ ಬ್ರಷ್ ಮಾಡಿ ಹೋಗ್ ಪಟ್ಟದ್ ಬ್ರಷ್ ಮಾಡಿ. ಜಸ್ಟ್ ಎದ್ದಾಳ ನಾಯ. ಆಮೇಲೆ ಮುಂದೆ ನಾನು ಕ್ರೂಸಾನ್ ತಿಂದು ಗ್ರಿಲ್ ಚೀಸ್ ಮಾಡಿಟ್ಟಿನಿ ಮಕ್ಕಳಿಗೆ ತಿನ್ನಾಕ. ಕೆಳಗ ಮಾಮ ಅದರಂತಕಿ ಗೊತ್ತಿಲ್ಲ, ನೆನ್ಪರ್ಯಾಳ. ಈಗ ನೋಡೋದಕ್ಕಿ ಫುಲ್ ಶಾಕ್. ಈ ಕಡೆ ಆಕಿಗ್ ನಾಚಿಕೆನೂ ಬರ್ಲಾಕತ್ತದ, ಫುಲ್ ಶಾಯ್ ಆಕಿ. ಮತ್ ಕಡಿಕ್ ನಡಿ ಏನಾಗಲ್ಲ ಅಂತ ಕರ್ಕೊಂಡ್ ಹೊಂಟು ಆಕಿಗ್ ಮಾಮಾಗ ಭೇಟಿ ಮಾಡ್ಸಾಕತ್ತೀನಿ. ಆಕಿ ಏನೋ ತೋರ್ಸ್ಲಾಕತ್ತಾಳ ಅವ್ರಿಗೆ. It's you? And these are all your friends? Yeah. No. Who is your best friend in that? This is my. ಚಾ ಕುಡಿದ್ರಿ, ಬ್ರೇಕ್ಫಾಸ್ಟ್ ಮಾಡಿದ್ರಿ ಕೇಳು. ಅವ್ರು ನಾಷ್ಟಾ ಗಿಷ್ಟ ಒಲ್ಲ ಅನ್ನಾಕತ್ತಿದ್ರು, ಅದಕ್ಕೆ ಆ ನಾಯನ್ ಕೈಲೇ ಹೇಳ್ಸಾಕ್ ಹಚ್ಚಾಕತ್ತಿದ್ದೆ. ಆಕ್ಚುಲಿ ಅವ್ರು ಟ್ರಾವೆಲ್ ಮಾಡ್ಲಾಕತ್ತಾರ ಪಿಟ್ಸ್ಬರ್ಗಿಗೆ. ಪಿಟ್ಸ್ಬರ್ಗ್ ಇರೋದು ಪೆನ್ಸಿಲ್ವೇನಿಯಾ ಸ್ಟೇಟ್ ಒಳಗ. ನಮ್ಮ ಊರಿಂದ 5.5 ತಾಸಿನ ಡ್ರೈವ್ ಆಕೈತಿ. ಪಿಟ್ಸ್ಬರ್ಗ್ ಹೋಗಿದ್ದೆ ನಾ ವಿಡಿಯೋ ಮಾಡೀನಿ, ಪ್ಲೇನ್ ಹೈಜಾಕಿನ್ ವಿಡಿಯೋ ಮಾಡೀನಿ, ಮ್ಯೂಸಿಯಂಗೆ ಹೋಗಿದ್ದೆ, ಮತ್ತೆ ಅಲ್ಲಿ ವೆಂಕಟೇಶ್ವರ ಟೆಂಪಲ್ ಬಾ ಬ್ಯೂಟಿಫುಲ್ ಟೆಂಪಲ್ ಅದ, ಅದನ್ನ ಮಾಡಿದ್ದೆ. ಅಲ್ಲಿ ಸದ್ನ ಪಿಟ್ಸ್ಬರ್ಗ್ನಾಗ ನಮ್ಮ ಬ್ರದರ್ ಇನ್ ಲಾಗ್ ನಾ ಭೇಟಿ ಆಗಿನಿ ಅಂತ ಈ ವಿಡಿಯೋನಾಗ ಹೇಳಿದ್ದೆ ನಾನು. ಅವ್ರು ಯಾಕೆ ಮೇಲೆ ಪಿಟ್ಸ್ಬರ್ಗಿಗೆ ಹೋಗ್ತಾರ, ಇಲ್ಲಿ ಸದ್ನ ಬಂದು ಆರ್ಮಿನ ಬಿಟ್ಟು ಅವ್ರು ಪಿಟ್ಸ್ಬರ್ಗ್ ಯಾಕೆ ಹೊಂಟಾರ ಅಂತ ನಿಮಗೆ ಮುಂದಿನ ವಿಡಿಯೋಸ್ ನೀವು ಫಾಲೋ ಮಾಡಿದ್ರೆ ನಾನು ನಿಮಗೆ ಹೇಳ್ತೀನಿ. ಈಗಂತೂ ನಮ್ಮ ಬ್ರದರ್ ಇನ್ ಲಾ ಹೊಂಟಾರ, ಅವ್ರಿಗೆ ಬಾ ಹೇಳಿ ಅವ್ರಿಗೆ ಕಳ್ಸುನಂತ. ಮದರ್ಸ್ ಡೇ ಸೆಲೆಬ್ರೇಷನ್ ಅಂತ ಅಂದ ಅಶ್ವಿನಿ, ಮದರ್ಸ್ ಡೇ ಸೆಲೆಬ್ರೇಷನ್ ತೋರ್ಸಲಾಗಿ ನಾ ಮದರ್ಸ್ ಇಲ್ಲ, ನಮ್ಮ ಅತ್ತಿನೂ ಇಲ್ಲ, ನಮ್ಮ ನಾದ್ನಿನೂ ಇಲ್ಲ ನೀವು ಅನ್ಕೊಳಕತ್ತೀರಿ. ಹೌದು, ಅವರು ನೆಕ್ಸ್ಟ್ ಡೇ ರಾತ್ರಿ ಬರೋದು ಪ್ಲಾನ್ ಅದ. ಇವರು ಹಿಂದಿನ ದಿವಸ ಆಲ್ರೆಡಿ ಬಂದು ಅವ್ರು ಪಿಟ್ಸ್ಬರ್ಗ್ ಹೋಗ್ಬೇಕಾಗಿತ್ತ ತಿಳ್ಕೊಂಡು ಆರ್ಮಿನಿಗೆ ಬಿಟ್ಟು ಬಾ ಹೇಳ ಬಾ. ಆಮೇಲೆ ಆ ಕಡೆ ಬಾಳ ಸಮಯ ನಮ್ದು ಕಮ್ಯುನಿಟಿ ನೋಡ್ಲಾಕತ್ತೀರಲ್ಲ, ನೋಡ್ರಿ ನಮ್ದು ಕಮ್ಯುನಿಟಿ ಹೆಂಗದ. ಮತ್ ನಮ್ಮ ಮನಿ ಎದ್ರಿಗಿನವ್ರು ದೊಡ್ಡ ಟ್ರಕ್ ತಂದಿರ್ಸಾರಲ್ಲ, ಅವ್ರು ಮೂವ್ ಆಗ್ಲಕತ್ತಾರ ಬ್ಯಾರೆ ಊರಿಗೆ ಫ್ಲೋರಿಡಾಕ. ಬಟ್ ಅವ್ರು ಬಂದ್ 1 ವರ್ಷ ಹಿಂದೆ ಬಂದಾರ ಈ ಮನಿ ಕಟ್ಟಿ. ಬಟ್ ಇಲ್ಲಿ ಬಹಳ ವಿಂಟರ್ ಅದ, ಬಾ ತಂಡದ ತಿಳ್ಕೊಂಡು ಅಂಜಿ ವಾಪಸ್ ಫ್ಲೋರಿಡಾಕ್ ರೈಟ್. ಅಣ್ಣ ತಂಗಿ ಇಬ್ರು ನಾಷ್ಟ ಮಾಡಿದ್ರು. ಆಮೇಲೆ ಆಕಾಶ್ ಅವ್ರ ಡ್ರಮ್ಮರ್ ಅಲ್ಲ, ಕಾರ್ಮಿನ್ಗೆ ಒಂಚೂರು ಡ್ರಮ್ ಬಾರಿಸ್ಲಾಕ್ ಕಲಿಸ್ಲಾಕತ್ತಾರ.
ನಾಳೆ ನಮ್ಮ ಅತ್ತಿ ನಾದ್ನಿ ಅವ್ರ ಸಣ್ಣ ಮಗ ಎಲ್ಲರೂ ಬರ್ಲಾಕತ್ತಾರಲ್ಲ, ನಾನು ಏನ್ರ ಅವ್ರಿಗೆ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೆ ಮದರ್ಸ್ ಡೇಗ್. ಇದು ಫ್ಲವರ್ ಪಾಟ್ ಅದ. ನಾನು ಮೆಕ್ಸಿಕೋ ಹೋಗಿದ್ನಲ್ಲ, ಅವಾಗ ನಮ್ ನಾದ್ನಿ ಸಂಬಂಧ ಇದನ್ನ ತಗೊಂಡ್ ಬಂದಿದ್ದೆ. ಇದು ಜಗ್ ಶೇಪ್ ಅದ, ಬಟ್ ಜಗ್ ಅಲ್ಲ, ಇದು ಫ್ಲವರ್ ಪಾಟ್ ಅದ. ಇದ್ರೊಳಗೆ ಹೂವು ಇಡ್ಬೋದು. ಜಗ್ಗತ್ಲಿ ಯೂಸ್ ಮಾಡಕ್ ಆಗಂಗಿಲ್ಲ, ಬೇಕಾದ್ರೆ ಮಾಡ್ಬೋದು, ಬಟ್ ಇದು ಶೋಕ್ ಅದ ನೋಡ್ರಿ. ಇದ್ರಲ್ಲೆಲ್ಲ ಫ್ರೂಟ್ಸ್ ಅದಾವು. ಇಲ್ಲಿ ಪಪ್ಪಾಯ ಅದ. ಆಮೇಲೆ ಇಲ್ಲಿ ನೋಡ್ಬೋದು, ಇದನ್ನ ಸಡನ್ ಆಗಿ ನೋಡಿದ್ರೆ ಅದು ಪಕ್ಷಿದ ಚುಂಚ್ ಕಣ್ಣಂಗ್ ಕಾಣಿಸ್ತೈತಿ. ಯಾವ ಪಕ್ಷಿ ಅಂದ್ರೆ ಈ ಪಕ್ಷಿ, ಇದಕ್ಕೆ ಟ್ಯೂಕ್ಯಾನ್ ಅಂತ ಕರೀತಾರ. ಇದ್ರ ಚುಂಚಿ ನೋಡ್ಬೋದು ನೀವು, ಎಷ್ಟು ಕಲರ್ಫುಲ್ ಅದ, ಎಷ್ಟು ಚೂಪ್ ಅದ, ಮತ್ತೆ ಭಾಳ ಥಿಕ್ಕ, ಭಾಳ ಉದ್ದ, ಭಾರಿ ಬ್ಯೂಟಿಫುಲ್ ಬರ್ಡ್ ಇದು. ಇದು ಭಾಳ ಯುನೀಕ್, ಇಂಥದ್ದೆಲ್ಲೂ ಸಿಗಂಗಿಲ್ಲ. ಮೆಕ್ಸಿಕೋ ಅವರೇ ಮಾಡ್ತಾರೆ. ಅದಕ್ಕೆ ಇದು ನಮ್ಮ ನಾದ್ನಿ ಡಿಂಪಿಗೆ ತೊಗೊಂಡು ಬಂದೀನಿ. ನಾನು ಕೊಡ್ಬೇಕಂತಂದ್ರೆ ಭಾಳ ಸಾಕು ಹೋಗಿದ್ದಿಲ್ಲ ಅವ್ರ ಕಡೆ. ಇದು ನೆನ್ಪು ಹಾರಿದ್ದೆ, ಈಗ ರೈಟ್ ಟೈಮ್ ಅದ ಕೊಡಕ್ಕಂತ ಇದೊಂದು. ಮತ್ತು ಇನ್ನೊಂದು ನಮ್ಮ ಅತ್ತಿಗೆ ಹೇರ್ ಬ್ರಷ್ ಅದ. ಇದು ನಾರ್ಮಲ್ ಹೇರ್ ಬ್ರಷ್ ಅಲ್ಲ, ಇದು ಹೀಟರ್ ಬ್ರಷ್ ಅದ. ಅವ್ರಿಗೆಲ್ಲ ಸ್ವಲ್ಪ ತ್ರಾಸ ಆಕೈತಲ್ಲ ರೀ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಳಕ್ಕೆ. ಬ್ರಷ್ ಗತ್ಲೆ ಯೂಸ್ ಮಾಡಿದ್ರೆ ಹಿಂಗೆ ಆರಾಮಾಗಿ ಇಟ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಸ್ಟ್ರೈಟ್ ಆಕೈತಿ. ಎಷ್ಟು ಬೇಕಷ್ಟು ಸ್ಟ್ರೈಟ್ ಆಗ್ತೈತಿ, ಭಾಳ ಸ್ಟ್ರೈಟ್ ಆಗಲ್ಲ. ನೀವು ಬೇಕಂದ್ರೆ ಟೆಂಪ್ರೇಚರ್ ಜಾಸ್ತಿ ಇಟ್ಕೊಂಡ್ರೆ ಜಾಸ್ತಿ ಇದು ಆಕೈತಿ. ನಮ್ಮ ಮಟ್ಟಿಗೆ ಫುಲ್ ಫ್ಲಾಟ್ ಸೇರಂಗಿಲ್ಲ, ಒಂದು ಸ್ವಲ್ಪ ಹಿಂಗೆ ಬಲ್ಕಿ ಸೇರ್ತೈತಿ. ಅದಕ್ಕೆ ಇದು ಬೆಸ್ಟ್ ಅದ. ಇದು ಭಾಳ ಈಸಿ ಯೂಸ್ ಅದ. ಅದೇನು ಪ್ರಮೋಷನ್ ಏನು ಬಂದಿಲ್ಲ, ಇದು ನಾನು ಆರ್ಡರ್ ಮಾಡಿದ್ದೆ ಅವ್ರ ಸಂಬಂಧ. ಆರ್ಮಿನಿಗೆ ಮನ್ಯಾಗ ಕೂತು ಭಾಳ ಬ್ಯಾಸರ ಬರಾಕತ್ತಿತ್ತು. ಇದು ನೆಕ್ಸ್ಟ್ ಡೇ ನಾವೇನ್ ಮಾಡಿದ್ವಿ ಅಂತ ನಮ್ ಫ್ರೆಂಡ್ ಮನಿಗೆ ಕರ್ಕೊಂಡ್ ಬಂದಿ. ಅವನ ಏಜ್ ಮಕ್ಕಳೇ ಅದಾರ. ಅವ ಎಷ್ಟತ್ರ ಆ ನಾಯಿ ಜೋಡಿ ಆಡ್ತಾನ. ಆ ನಾಯಿ ಏನೋ ಭಾಳ ಸಣ್ಣಕ್ಕೆ ಆಗ್ತಾಳ ಅವನಿಗೆ. ಮತ್ತು ಅವನಿಗೆ ಅವನ ಏಜ್ ಗ್ರೂಪ್ ಬೇಕು, ಧಾನ್ಲಿ ಹಾಕ್ಲಕ್ ಬೇಕು. ಅವನಿಗೆ ಫ್ರೆಂಡ್ಸ್ ಎಲ್ಲ ಇದ್ರೆ ಅವ್ನಿಗೆ ಚಿಲ್ ಆಗಿರ್ತಾನ, ಎಂಜಾಯ್ ಮಾಡ್ತಾನ, ಆಟ ಆಡ್ತಾನ. ಅದಕ್ಕೆ ಅವನಿಗೆ ನಮ್ಮ ಫ್ರೆಂಡ್ ಮನಿಗೆ ಕರ್ಕೊಂಡ್ ಬಂದಿನಿ. ಅದೇ ಏಜ್ ಮಕ್ಳು ಅದಾರ. ಬ್ಯಾಕ್ ಯಾರ್ಡ್ ಒಳಗೆ ಎಷ್ಟು ಚಂದ ಆಟ ಆಡಕತ್ತಾರ ಅವರು. ಇವ್ರು ನಮ್ಮ ಫ್ರೆಂಡ್ ಬಲ್ಜಿತ್ ನೋಡ್ರಿ ಸ್ಯಾಂಡ್ವಿಚ್ ಮಾಡ್ಲಾಕತ್ತಾರ ನಮ್ ಸಂಬಂಧ. ಆಡ್ದಾಗ ಇಷ್ಟು ಮಗ್ನ ಆಗ್ಯಾರ ಅಂದ್ರ ಮಕ್ಳು ತಿನ್ನಾಕ್ ಬರ್ರಿ ಅಂದ್ರೆ ತಿನ್ನಾಕ್ ಬರಲಾಗ್ಯಾರ ಅವ್ರು. ಆಕಾಶಿಗೆ ಸ್ಪೋರ್ಟ್ಸ್ ಅಂದ್ರೆ ಬಹಳ ಪ್ರೀತಿ. ಸಣ್ಣ ಮಕ್ಳು ಆಡಕತ್ರ ಸದ್ನ ಅವ್ರ ಜೋಡಿ ಹೋಗಿ ಸೇರ್ಕೊಂತಾರ, ಚಂದಂಗ್ ಆಟ ಆಡ್ತಾರ, ಮನ್ಸನು ಖುಷಿಯಾಗಿರ್ತೈತಿ. ಆಮೇಲೆ ನಮ್ಗೂ ಎಕ್ಸರ್ಸೈಸ್ ಆಕೈತಿ. ಫ್ರೆಂಡ್ ಮನಿಗೆ ಹೋಗೋ ಮುಂದೆ ನಾನು ಒಂದಷ್ಟು ಗ್ರೋಸರೀಸ್ ಆರ್ಡರ್ ಮಾಡಿದ್ದೆ ಆನ್ಲೈನ್. ಬಂದಾವ್ ನೋಡ್ರಿ, ಮನಿ ಮುಂದ್ ತಂದಿಟ್ಟಾರ. ನಮ್ಮ ಅತ್ತಿ ಮತ್ ನಾದ್ನಿ ನಾ ಮನಿ ಸಮೀಪ ಅದಾರ, 1 hour ಬರ್ತಾರ ಅನ್ನುವಷ್ಟ್ರಾಗ ನಾವು ಮನಿಗ್ ಬಂದ್ವಿ. ನನ್ ಮಸಾಲೆ ಪುರಿ ಮತ್ತ ಆಮೇಲೆ ಅದಕ್ಕೆ ಏನೇನ್ ಬೇಕದೆಲ್ಲ ತಯಾರಿ ಮಾಡ್ಕೊಂಡ್ ಇಟ್ಟೀನಿ. ಅವ್ರಿಗೆ ಮಸಾಲೆ ಪುರಿ ಅಂದ್ರೆ ಬಹಳ ಪ್ರೀತಿ. ಅದಕ್ಕೆ ಮಸಾಲೆ ಪುರಿ ಎಲ್ಲ ತಯಾರಿ ಮಾಡಕತ್ತೀನಿ. ಪಾನಿಪುರಿ ಬೇಕ, ಬೇಳೆ ಬೇಕ, ಮಸಾಲಾ ಬೇಕ್, ಪುರಿ ಬೇಕವ ಅಂತ ಹೋಟಿಂಗ್ ಬಿಡುದು ಜಾಸ್ತಿ. ಮಸಾಲಾ ಪುರಿ ಇನ್ಸೈಡ್ ಸೀಕ್ರೆಟ್ ನೋಡೋಣ. ಅಶ್ವಿನಿ ಕೇಳಿದ್ದು ಮಸಾಲಾ ಪುರಿನ, ಬೇಲ್ ಪುರಿನ ಮತ್ತೆ ಪಾನಿಪುರಿನ ಅಂತ. ಅವ್ರಿಗೆ ಚೂಸ್ ಮಾಡ್ದೆ ಬೇಲ್ ಪುರಿ, ನಾನು ಮಸಾಲಾ ಪುರಿ ಹೇಳ್ದೆ. ಸೊ 2 ಮಾಡಿದ್ರು ಪಾಪ ಅವ್ರಿಗೆ. ಸೊ 2 ಮಾಡ್ಕೊಂಡ್ರಿ ಈಗ ಪಾಪ. ಕಷ್ಟ ಕೊಡ್ತೀವಿ ಮತ್ ನಾವು ಅಲ್ಲ. ಇವರು ಸುಪ್ಪು ಅಂತ ಹೇಳಿ, ಇವರು ನಮ್ಮ ಅವ್ರದ್ದು ಬೇಬಿ ಸೆಟ್ ಮಾಡ್ತಾರೆ. ನೋಡ್ರಿ ಮಸಾಲೆ ಪುರಿ ಹೊಡಿಲಕತ್ತಾರ. ಕೂ ಇಲ್ಲ ಕುಸುಕಿಲ್ಲ. ಕೇಳೋಣ ಬರ್ರಿ, ಹೆಂಗಾಗಿದಮ್ಮ ಮಸಾಲೆ ಪುರಿ? ನಾನು ಅಲ್ಲಿಂದ ಹೊಟ್ಟೆ ಹಸ್ಕೊಂಡ್ ಬಂದಿದ್ದೆ. ಅಪ್ಪ ಸೂಪರ್ ಆಸಮ್. ಹೊರಗೆ ಥಂಡಿ ಹೆಂಗದ? ಇನ್ನಾದ್ರೂ ಥಂಡಿ ಹೋಗಿಲ್ಲಲ್ಲಮ್ಮ? ಥಂಡಿ ಹೋಗಿಲ್ಲಮ್ಮ, ಬಿಸಿಲಿದೆ ಆದ್ರೂ ಚಳಿ ಹೊರಗಡೆ. ಏನದ ಗೊತ್ತದ್ರಿ, ಈಗ ಆಕ್ಚುಲಿ ಮೇ ಸ್ಟಾರ್ಟ್ ಆಗ್ಯದ. ಮೇ ಒಳಗ್ ಸದ್ನ ಥಂಡಿ. ನಮ್ಮ ಅತ್ತಿ ಅಪ್ಪ ಯಾವಾಗ ಥಂಡಿನೇ ಇರ್ತಿತ್ತಲ್ಲ, ನಿಮ್ ಊರಾಗತ್ತಾರ ಅವ್ರು. ಓಕೆ, ಈಗ ಡಿಂಪೋರಿ ಕೇಳೋಣ. ಮೇಡಮ್ ಅವ್ರಿ ಹೆಂಗಾಗ್ಯದ್ರಿ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆಯಾ? ನಾನು ಆಮೇಲೆ ಹೇಳ್ತೀನಿ, ಇವ್ರಿಗೆ ಹೇಳ್ಕೊಟ್ಟಿದ್ದೀನಿ ಇವಾಗ ಚೆನ್ನಾಗಿದೆ ಅಂತ ಹೇಳಕ್ಕೆ. ಹೌದೌದು, ಮರ್ತ ಹೋಗ್ತಾರಂತ.
ಚೆನ್ನಾಗಿದೆ. ಚೆನ್ನಾಗಿದೆ ನೋಡ್ರಿ. ಇವ್ರು ಮೆಕ್ಸಿಕೋದವ್ರು, ಮೆಕ್ಸಿಕನ್ ಇವ್ರ ಕಡೆನೆ ನಾವು ಕನ್ನಡ ಮಾತಾಡ್ಸಕ್ ಕಲಿಸ್ಬಿಟ್ಟಿವಿ. ಇಲ್ಲಿ ಯಾವ ಕಂಟ್ರಿಲೇ ಕಲಿಸ್ಬೇಕ್ರಪ್ಪ ಅದ್ರ ಹೇಳ್ರಿ. ಬಹಳ ಚೆನ್ನಾಗಿದೆ ಅಶ್ವಿನಿ. ನೀವ್ ಹೇಳಿದ್ರಿ ಮೊನ್ನೆ ಮಾಡಿದ್ರಿ ಫ್ರೆಂಡ್ಸ್ ಬಂದಾಗ ಅಂತ, ಅದಕ್ಕೆ ನೋಡ ಇವತ್ತು ಅಂತ ಮಾಡಿಸಿದೆ. ಬಹಳ ಚೆನ್ನಾಗಿ ಮಾಡಿದ್ರಿ. ಚಲೋ ಆಯ್ತಲ್ಲ? ನಿಜವಾಗ್ಲು ಬಹಳ ಉಪ್ಪು ಖಾರ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ರಿ. ನಾ ಸ್ವಲ್ಪ ಫೇಮಸ್ ಆಗ್ಬಿಟ್ಟು ನಾನು ಇಲ್ಲಿ ಇದ್ದಾಗ ಒಂದ್ಸರಿ ಮಾಡಿದ್ದೆ. ನೀನು ಇಲ್ಲಿ ಇಲ್ಲ ಬರೇ ಬೇಗ ಮಾಡ್ತಿದ್ದೆ. ಇದೇ ಫಸ್ಟ್ ಟೈಮ್ ನೋಡು. ಯಾಕೆ ಗೊತ್ತಾ ನನಗೆ ಜ್ಞಾಪಕ ಇರೋದು, ನೀನು ಒಂದ್ಸರಿ ನಾನ್ ವಿಡಿಯೋ ಮಾಡಿದಾಗ ನೀನ್ ತೋರಿಸಿದ್ದೆ ಫ್ರೆಂಡ್ಸ್ ಎಲ್ಲ ಬರ್ತಾ ಇದಾರೆ ಇದೆಲ್ಲ ಮಾಡಿದೀನಿ ಅಂತ. ಅದಕ್ಕೆ ನಾನು ಏನಾಯ್ತು ಗೊತ್ತಮ್ಮ, ನಮ್ಮ ಅಪಟೈಟ್ ಎಲ್ಲ ಆಲ್ಮೋಸ್ಟ್ ಮುಗಿದೋಯ್ದೆ. ಆಕಾಶ ಊಟ ತರಕ್ ಹೋಗಿದ್ದಾನೆ, ಫುಲ್ ಆಗೋಯ್ತು. ಹೌದು, ಆಕಾಶ ಊಟ ತರಕ್ ಹೋಗ್ಯಾರ, ಇದೇ ಫುಲ್ ಮಾಡ್ಕೊಂಡ್ಬಿಟ್ರು. ರಾತ್ರಿ ಊಟಕ್ಕೆ ರೆಸ್ಟೋರೆಂಟ್ ಒಳಗಿಂದ ತರ್ಸಿದ್ವಿ. ಇಂಡಿಯನ್ ರೆಸ್ಟೋರೆಂಟ್ ಒಳಗಿಂದು ವೆಜ್ ಮತ್ತು ನಾನ್ ವೆಜ್ ಎರಡೂ ಅದ ನೋಡ್ರಿ. ಮಸಾಲೆ ಪುರಿ ತಿಂದ ಮ್ಯಾಲ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಊಟ ಮಾಡ್ತೀನಿ ಅಂದ್ರು. ಏನೇನ್ ತಂದಾರ ನೋಡ್ರಿ ಆಕಾಶ್ ಅವರು. ಅವಕಾಶ ಹೇಳ್ಬೇಕು. ಆಕಾಶ್ ಏನ್ ತಂದಿ ಹೇಳಪ್ಪಿ? ಇದು ಮಟನ್, ಚಿಕನ್ ಬಿರಿಯಾನಿ ಅಂಡ್ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಕಾರೈಕುಡಿ. ಈಗ ಮಲ್ಕೊಳ್ಳೋ ತಯಾರಿ. ಇದು ನೋಡ್ರಿ ಪೋರ್ಟೇಬಲ್ ಕ್ರಿಬ್. ಇದನ್ನ ಎಲ್ಲಿ ಹೋದಲ್ಲಿ ಬಂದಲ್ಲಿ ನಾವು ಆರಾಮಾಗಿ ತಗೊಂಡ್ ಟ್ರಾವೆಲ್ ಮಾಡ್ಬೋದು ಮಕ್ಕಳಿಗೆಲ್ಲ. ಇದೊಂದು ಸೂಟ್ ಕೇಸ್ ತರ ಆಗುತ್ತೆ. ನಾಳೆ ಅಶ್ವಿನಿ ತೋರಿಸ್ಬೋದು. ಪ್ಯಾಕ್ ಮಾಡಿ ತೋರಿಸ್ತೀವಿ. ಇದನ್ನ ಆರಾಮಾಗಿ ತಗೊಂಡ್ ಹೋಗ್ಬೋದು, ಬೇಕಾದಾಗ ಹಾಕ್ಬೋದು. ಆಮೇಲೆ ನೋಡ್ರಿ ಮಕ್ಕಳಿಗೆ ಬ್ರೀದೇಬಲ್ ಅಂತ ತಿಳ್ಕೊಂಡಿಲ್ಲ ಒಂದ್ ಸ್ವಲ್ಪ ನೆಟ್ ಗತೆ ಮಾಡ್ಯಾರ. ಆಮೇಲೆ ನೋಡ್ರಿ ಒಳಗ ನಾವು ಬ್ಯಾಂಕೆಟ್ ಇಟ್ಟಿವಿ. ಸಾಫ್ಟ್ ಬೆಡ್ ಬೇರೆ ಅದ, ನಿಮ್ ತೋರಿಸ್ಬಿಡ್ತೀವಿ. ನೋಡ್ರಿ ಸಾಫ್ಟ್ ಬೆಡ್ ಅದ. ಇನ್ನ ಸಾಫ್ಟ್ ಆಗಲಿ ಅಂತ ನಾವು ಇದನ್ನ ಹಾಕಿದ್ವಿ, ಎಕ್ಸ್ಟ್ರಾ ಹಾಕಿದ್ವಿ. ಇದು ನಾವ್ ಎಲ್ ಬೇಕಾದ್ರೂ ಕ್ಯಾಂಪ್ ತಗೊಂಡ್ ಹೋಗ್ಬೋದು, ಪಿಕ್ನಿಕ್ ಏರಿಯಾ ತಗೊಂಡ್ ಹೋಗ್ಬೋದು, ಎಲ್ಲ ಕಡೆ ತಗೊಂಡ್ ಹೋಗ್ತೀವಿ ನಾವು. ಪ್ಯಾಕ್ ಅಂಡ್ ಪ್ಲೇ ಹೇಳ್ತಾರೆ. ಅಂಜಿಕೆ ಇರಲ್ಲ ಇದ್ರ ಹಾಕ್ಬಿಟ್ಟು ಅಂದ್ರೆ ಬಹಳ ಓಡಾಡ್ತಿದ್ರು ಹಾಕಿ ಕುಂದಿಸ್ಬಿಡ್ತಾವ ಒಳಗ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಯಾಂಪ್ ಸೈಟ್ ಎಲ್ಲ ತಗೊಂಡ್ ಹೋಗ್ಬಿಟ್ಟು ಇದ್ರೊಳಗೆ ಟಾಯ್ಸ್ ಹಾಕ್ಬಿಡ್ತೀವಿ. ಅವ್ನು ಆಡ್ತಾ ಇರ್ತಾನೆ ಒಳಗೆ. ಅವಾಗ ಪೇರೆಂಟ್ಸ್ ಆರಾಮಾಗಿ ಕೂತ್ಕೊಳ್ಳಿ. ರಾತ್ರಿ ಹಾಲಿದು ರಾತ್ರಿ ಓಕೆ ಬಾಬಾ, ಓಕೆ. ಹಾಕೊಂಡ್ ಕುಡ್ದು ಒಬ್ಬರೇ ಮಕ್ಕೋತಾನೆ. ಲೈಟ್ ಆಫ್ ಮಾಡಿ ಮಕ್ಕೋತಾನ. ಓಕೆ. ನಮ್ ಡಿಂಪು ಇಬ್ರು ಮಕ್ಕಳಿಗೆ ಹಿಂಗೆ ಕಲ್ಸಿದ್ದು. ಹಂಗೆ ಕಲಿಬೇಕು. ಆಕ್ಚುಲಿ ಅವ ಅಪ್ಪಗೂ ಒಂದ್ ಸ್ವಲ್ಪ ಫ್ರೀಡಮ್ ಸಿಗ್ತೈತಿ, ಟೈಮ್ ಸಿಗ್ತೈತಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾ ಹಿಂದಿನ ದಿವಸ ತುಪ್ಪ ಕಾಯಿಸಿಟ್ಟಿದ್ದೆ. ಹಾಲ್ ಕಾಯಿಸಿ ಕೆನಿ ತೆಗದ್ ಹೆಪ್ಪ ಹಚ್ಚಿ ಬೆಣ್ಣಿ ತೆಗದ್ ತುಪ್ಪ ಕಾಯಿಸಿಲ್ರಿ. ನಾ ರೆಡಿಮೇಡ್ ಬೆಣ್ಣಿ ತಂದು ತುಪ್ಪ ಮಾಡೀನಿ. ಒಂದ್ ಬಾಟಲ್ ನನಗೆ ಇಟ್ಕೊಂಡು ಇನ್ನೊಂದ್ ಬಾಟಲ್ ನಮ್ಮ ನಾದ್ನಿಗೆ. ಮುಂಜಾನೆ ಹತ್ಕೊಳ್ಳಿ ನೋಡ್ರಿ ಚಾ ಮಾಡ್ಲಾಕತ್ತೀವಿ. ಇಲ್ಲಿ ಸುಕ್ಕು ಅದಾರಲ್ಲ ಅವ್ರು ತಮ್ಮದ ನಾಷ್ಟಾ ತಯಾರಿ ಮಾಡ್ಲಾಕತ್ತಾಳ. ಆಮೇಲೆ ಲಂಚ್ಗೆ ಹೊರಗೆ ಹೋಗ್ಬೇಕಂತ ಪ್ಲಾನ್ ಮಾಡೀವಿ. ಮುಂಜಾನೆ ಬ್ರೇಕ್ಫಾಸ್ಟ್ ನಡೆದ. ಬ್ರೇಕ್ಫಾಸ್ಟ್ ಒಳಗೆ ನಾವ್ ಏನ್ ಮಾಡ್ಬೇಕು ಅನ್ಕೊಂಡಿವಿ ಅಂದ್ರ ಎಲ್ಲಾರು ಈಗ ಎದ್ದೀವಿ, ಚಾಗಿ ಕುಡಿದ್ವಿ. ನಾನೀಗ ಬುರ್ಜಿ ಮಾಡಾಕತ್ತೀನಿ. ಇಲ್ಲಿ ಇದು ಸುಖೋ ಅವರು ಇದು ಸೋಕೋ ಅವರು ಬ್ರೆಡ್ ಟೋಸ್ಟ್ ಮಾಡ್ಲಾಕತ್ತಾರ ನೋಡ್ರಿ. ಎಲ್ಲ ತೆಗೆದಿರ್ತೀನಿ. ನಡೆದ ನಮ್ದು ಬ್ರೇಕ್ಫಾಸ್ಟ್. ಇಲ್ಲಿ ನಮ್ಮ ಅತ್ತಿ ನಾದ್ನಿ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ ಕೂತಾರ. ಈ ವಿಡಿಯೋ ಕಡಿತಲ್ಲ ನೋಡ್ರಿ, ಸ್ಟಿಕ್ ಆನ್ ಆಗಿರ್ರಿ. ಲಕಿಲಿ ಹೊರಗೆ ವೆದರ್ ಭಾಳ ಚಲೋ ಇತ್ತು, ಸನ್ನಿ ಇತ್ತು. ಮಕ್ಳು ಇಂಥ ವೆದರ್ ಎಂಜಾಯ್ ಮಾಡೋದು ಭಾಳ ಇಂಪಾರ್ಟೆಂಟ್. ನಾವು ಅಮೇರಿಕನಾಗ ಇರ್ತೀವಲ್ಲ ರೀ, ನಮ್ಗೆ ಇಂಥ ವೆದರ್ ಸಿಗಂಗೇ ಇಲ್ಲ. ಭಾಳ ರೇರ್ ಆಗಿ ನಮ್ಗೆ ಸಣ್ಣ ಇರ್ತಾನ. ಸೂರ್ಯ ಇದ್ರೂ ಅದು ಥಂಡಿ ಅನ್ನೋದು ಇರ್ತದಲ್ಲ, ಅದು ಇದ್ದೇ ಇರ್ತೈತಿ. ಬರೀ ನೆಪ್ಪಕ್ಕೆ ಮತ್ತು ಬೆಳಕಿಗೆ ಅಷ್ಟೇ ಸೂರ್ಯ ಇರ್ತಾನ, ಸ್ಪೆಷಲಿ ವಿಂಟರ್ನಾಗ. ಬಟ್ ಸ್ವಲ್ಪ ವೆದರ್ ವಾರ್ಮ್ ಇತ್ತು ಅಂತ ತಿಳ್ಕೊಂಡು ಫುಲ್ ಸ್ಲೀವ್ಸ್ ಡ್ರೆಸ್ ಹಾಕಿ ನಾವು ಮಕ್ಕಳಿಗೆ ಹೊರಗೆ ಆಡ್ಲಾಕ್ ಬಿಟ್ಟಿವಿ. ಇಲ್ಲಿ ಆಕಾಶ್ ಅವರು ಜೀಪ್ ಒಳಗೆ ಅನಾಯನ ಮತ್ತು ಏವಾನ್, ನಮ್ಮ ನಾದ್ನಿದು ಎರಡನೇ ಮಗ, ಡಿಂಪ್ ಅವ್ರದ್ದು ಮಗ, ಅವ್ರಿಗಿಬ್ರಿಗೂ ಜೀಪ್ನಾಗ ಕುಂದಿಸ್ ಆಟ ಆಡಿಸ್ಲಾಕತ್ತಾರ. ಮತ್ತು ಹಾಗೆ ನಾನು ಅವ್ರಿಗೆ ಊಟ ಮಾಡಿಸ್ಬೇಕಂತ ತಿಳ್ಕೊಂಡು ಬರ್ಲಾಕತ್ತೀನಿ. ಏವಾನ್ ಹಾಲು ಕುಡ್ದಾನ. ಮುಂಜಾನೆ ಎದ್ಕೊಳ್ಳಿ ಅವ್ನು ನಾಷ್ಟ ಆಗೈತಿ, ಅವ್ನು ಜಲ್ದಿ ಎದ್ದಿದ್ದ. ಮತ್ತು ಈಗ ಅನಾಯಾಗ ಉಣಿಸ್ಬೇಕಲ್ಲ ರೀ, ಅದಕ್ಕೆ ಹೊರಗೆ ಕರ್ಕೊಂಡು ಬಂದು ನಾನು ಊಟ ಮಾಡಿಸ್ಲಾಕತ್ತೀನಿ. ಈಗ ಮಧ್ಯಾಹ್ನ ಊಟಕ್ಕೆ ನಾವು ಇಂಡೋ ಚೈನೀಸ್ ರೆಸ್ಟೋರೆಂಟ್ಗೆ ಬಂದೀವಿ. ಚಿಲ್ಲಿ ಪೆಪ್ಪರ್, ಒನ್ ಚಿಕನ್. ಭಾಳ ಚಂದ ಇರ್ತದ್ರಿ ಇಂಡೋ ಚೈನೀಸ್ ಊಟ. ಇಂಡಿಯನ್ ಫುಡ್, ಅದಕ್ಕೆ ಚೈನೀಸ್ ಕಿಕ್ ಕೊಟ್ಟಿರ್ತಾರ. ನೂಡಲ್ಸ್ ಅನ್ರಿ, ಮೋಮೋಸ್ ಅನ್ರಿ, ಅದ್ರಾಗ ಹಕ್ಕ ನೂಡಲ್ಸ್ ಅಂತ ಸಿಗ್ತೈತಲ್ಲ ರೀ ಇಂಡಿಯಾನಾಗ, ಅಂಥದ್ದೆಲ್ಲ ಇಲ್ಲಿ ಸಿಗ್ತೈತಿ. ಭಾರಿ ಚಂದದ, ಭಾರಿ ಟೇಸ್ಟಿ ರೆಸ್ಟೋರೆಂಟ್ ಇದು. ನಾವು ಮೊದಲು 2-3 ಸಲ ಹೋಗಿವತ್ತು ತಿಳ್ಕೊಂಡು ಈ ಸಲ ನಮ್ಮ ನಾದ್ನಿ ಮತ್ತು ಡಿಂಪು ಮತ್ತು ನಮ್ದು ಅತ್ತಿ ಕರ್ಕೊಂಡು ಬಂದೀವಿ. ಊಟ ಅದ ನೋಡಿಲ್ಲ, ನಾನು ಕ್ರಾಶ್ ಮಾಡಿದೆ. ಕೊಟ್ಟು ಬಿಡ್ತೀನಿ. ಅನಾಯಾಗ ಬೈ ಮಿಸ್ಟೇಕ್ ನನ್ನ ಬ್ಯಾಗ್ನಾಗ ಕ್ರ್ಯಾಕರ್ಸ್ ಕಾಣಿಸ್ಬಿಟ್ಟೈತಿ. ಆಕಿ ಕ್ರ್ಯಾಕರ್ಸ್ ಅಂದ್ರೆ ಭಾಳ ಪ್ರೀತಿ. ಅದಕ್ಕೆ ಆಕಿ ನನಗೆ ಬೆನ್ನು ಹತ್ತಾಳ, ಒಂದೇ ಒಂದು ಕ್ರ್ಯಾಕರ್ಸ್ ಕೊಡಮ್ಮ. ರೆಸ್ಟೋರೆಂಟ್ಗೆ ಯಾಕೆ ಬಂದಿವಿ, ಊಟ ಮಾಡಕ್ಕೆ ಬಂದಿವಿ. ಕ್ರ್ಯಾಕರ್ಸ್ ಅದು ಕೊಟ್ಟಂದ್ರೆ ಆಕಿನ ಹೊಟ್ಟೆ ತುಂಬಿಡ್ತೈತಿ. ಅತ್ ನಾನು ಕೊಡಾಕ್ತಾ ಇರಲ್ಲ. ಮೊದಲೇ ಮತ್ತು ನಾ ಅಂತವೆಲ್ಲ ಕೊಡಂಗೇ ಇಲ್ಲ. ಅದು ಯಾವಾಗ ಎಮರ್ಜೆನ್ಸಿಗಂತ ಒಂದಿಷ್ಟು ಕ್ರ್ಯಾಕರ್ಸ್ ಇಟ್ಕೊಂಡು ಕೂತಿದ್ದೆ. ಅದನ್ನ ನೋಡ್ಬಿಟ್ಲ ಯಪ್ಪ, ಅದನ್ನೇ ಬೆನ್ನು ಹತ್ತಾಳ. ಅದನ್ನ ನೋಡಕ್ ಹೊಂಟಿವಿ, ತಿನ್ನಕ್ ಹೊಂಟಿವಿ. ಕೇಕ್ ಶಾಪಿಗೆ ಅಲ್ಲಕಂದ. ಹೌದು,
ಈಗ ನಮ್ದು ಕೇಕ್ ಬೇಕ್ ಶಾಪ್ ಬಂತು. ಇದು ಬಹಳ ಫೇಮಸ್ ಕೇಕ್ ಶಾಪ್ ಅದ ನಮ್ಮ ಊರೊಳಗ. ನಾವ್ ಯಾವ್ದೇ ಏನೇ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ರೆ ನಾವ್ ಇಲ್ಲೇ ಬರ್ತೀವಿ. ಇದು ನಮಗ ಭಾಳ ಸೇರ್ತೈತಿ. ಸ್ಪೆಷಲಿ ನಮ್ಮ ನಾದ್ನಿ ಡಿಂಪ್ ಅವ್ರಿಗೂ ಭಾಳ ಸೇರ್ತೈತಿ. ಯಾವ್ದೇ ಕೇಕ್ ಕಟಿಂಗ್ ಇದ್ರೂ ಇಲ್ಲೇ ಹೋಗಿ ಕಟ್ ಮಾಡ್ತೀವಿ. ಇಲ್ಲಪ್ಪ ಅಂದ್ರೆ ಮನಿಗ್ ತಗೊಂಡ್ಬಂದು ಕೇಕ್ ಕಟ್ ಮಾಡ್ತೀವಿ. ಸ್ಪೆಷಲಿ ನಾವು ಅಲ್ಲೇ ಕಟ್ ಮಾಡಕ್ ಪ್ರಿಫರ್ ಮಾಡ್ತೀವಿ, ಯಾಕಂದ್ರೆ ಅಲ್ಲಿ ಆಂಬಿಯನ್ಸ್ ಎಲ್ಲ ಭಾಳ ಚಂದದ. ಇಲ್ಲಿ ಟೇಬಲ್ ಸಿಗುದ ಬಾ ಹೈರಾಣ ಅದರಿ. ಅದ್ರಾಗ ಇವತ್ ಮದರ್ಸ್ ಡೇ ಬೇರೆ. ಇಲ್ಲಿ ಬಂದ್ರೆ ನೀವು ಯುರೋಪ್ನಾಗ ಬಂದಂಗೆ ಆಕೈತಿ. ಇದೇ ನಮ್ದು ಜಾಗ, ಅಡ್ಡ ಇದು ನಮ್ದು ಅಡ್ಡ. ಇದು ಒಂದೇ ವಿಡಿಯೋನಾಗಿಲ್ಲ, ನಿಮಗ್ ಭಾಳ ವಿಡಿಯೋನಾಗ ಇದನ್ನ ತೋರ್ಸಿನಿ. ನೀವು ನೋಡ್ಬೋದು ಇಲ್ಲೆಲ್ಲಾರು ಯುರೋಪಿಯನ್ ಸ್ಟೈಲ್ ಒಳಗ ಡ್ರೆಸ್ ಎಲ್ಲ ಹಾಕೊಂಡಾರ. ಪಿಂಕ್ ಮತ್ತ ವೈಟ್ ಕಾಂಬಿನೇಷನ್ದು, ಮತ್ತೆಲ್ಲಾ ಕಡೆ ಗ್ರೀನ್ ಮತ್ತ ವೈಟ್ ಹೂವ ಅದಾವು. ಇದ್ರ ಹೆಸರೇ ಕೇಕ್ ಬೇಕ್ ಶಾಪ್. ಇಲ್ಲಿ ಎಲ್ಲಾ ವೆರೈಟಿದು ಮಸ್ತ್ ಪೈಕಿ ಭಾರಿ ಭಾರಿ ಕೇಕ್ ಸಿಗ್ತೈತಿ. ಇಲ್ಲಿ ನೀವು ಯಾವ್ದೇ ಸೆಲೆಬ್ರೇಷನ್ ಬರ್ತ್ಡೇಕದ ಕೇಕ್ ಆರ್ಡರ್ ಮಾಡ್ಬೇಕಂತಂದ್ರ ನೀವು 4-5 months ಬಿಫೋರ್ ಆರ್ಡರ್ ಮಾಡ್ಬೇಕು. ಬರೀ ಆರ್ಡರ್ ಮಾಡೋಕ್ಕಿಂತ ಮೊದ್ಲು ಟೆಸ್ಟಿಂಗ್ ಅದ್ ಕರೀತಾರ. ಟೆಸ್ಟಿಂಗ್ ಸದ್ನ ನೀವು 3-4 weeks ಬಿಫೋರ್ ಕ್ಯೂ ಹಚ್ಬೇಕು, ಲೈನ್ ಹಚ್ಬೇಕು. ಅವಾಗ ನಿಮ್ ನಂಬರ್ ಬರ್ತೈತಿ. ಅವಾಗ ನಿಮಗೆ ಎಂತದ್ ಬೇಕಂತದ್ದು ಕೇಕ್ ಆರ್ಡರ್ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ಇಲ್ಲಿ ಏನ್ ಇಟ್ಟಾರಲ್ಲ ಅದು ನೀವು ಬೈ ಮಾಡ್ಬೋದು. $100 ಅಂತ ಕೇಕ್. ಇಲ್ಲ ರೆಡ್ ವೆಲ್ವೆಟ್ ಇಲ್ಲ, ಅದಕ್ಕೆ ಮದರ್ಸ್ ಎಲ್ಲ ತೆಗಿಬೇಕು. ತಡಿ 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 ತಡಿ. ಒಂದೊಂದ್ ಸ್ಲೈಸ್ ಭಾಳ ದೊಡ್ಡ ಇರ್ತಾವ. ಒಂದೇ ಹೋಲ್ ಬೈ ಮಾಡೋಕಿತ್ತ ಸ್ಲೈಸ್ ವೈಸ್ ಬೈ ಮಾಡಿದ್ರೆ ನಮ್ಗೆ ವೆರೈಟಿ ಟೇಸ್ಟ್ ಮಾಡಕ್ ಸಿಗ್ತೈತಿ. ಮತ್ ಇಷ್ಟು ಸಾಕು, ಯಾಕಂದ್ರೆ ನಾವು ಜಾಸ್ತಿ ಶುಗರ್ ತಿನ್ನಂಗಿಲ್ಲ. ಎಲ್ಲಾರು ಒಂದ್ ಸ್ವಲ್ಪ ಶುಗರ್ ತಿನ್ನೋದು ಕಡಿಮೆನೆ ಮಾಡೀವಿ. ಆಕ್ಚುಲಿ ವೆದರ್ ಭಾಳ ಬೆಟರ್ ಅದ. ಥಂಡಿ ಇತ್ತಪ್ಪ ಅಂದ್ರೆ ಒಳಗ್ ಹೋಗಿ ಕುಂದ್ರಾಕ್ ಅಡ್ಡಿ ಇಲ್ಲ. ಬಟ್ ನಾವ್ ಹೊರಗೆ ಕೂತೀವಿ. ನೋಡ್ಬೋದು ನನ್ನ ಹಿಂದಿಂದ ದೊಡ್ಡ ಕಿಟಕಿ ಅವರೇ ಓಪನ್ ಮಾಡ್ಯಾರ. ಒಳಗ್ ಕೂತ್ರೇನು ಹೊರಗ್ ಕೂತ್ರೇನು ಎಲ್ಲ ಒಂದೇ ಅನ್ಸಾಕತ್ತಿತ್ತು. ಇದನ್ನು ಮಸ್ತ್ ಮಜಾ ಬತ್ತು. ಔಟ್ ಸೈಡ್ ಮಸ್ತ್ ವೆದರ್ ಒಳಗ ನಾವು ಕೇಕ್ ಕಟ್ ಮಾಡಿದ್ವಿ. ತಾಯಂದ್ರ ದಿನಾಚರಣೆ ಸೆಲೆಬ್ರೇಟ್ ಮಾಡಿದ್ವಿ. ಮಸ್ತ್ ಇತ್ತು, ಮಜಾ ಬತ್ತು. ನಮ್ಮ ಅತ್ತಿನೂ ಅದಾರ, ಸ್ಪೆಷಲಿ ನಾದ್ನಿನೂ ನಮ್ಮ ಮನಿಗ್ ಬಂದಾರ. ಚಂದ ಇತ್ತು ಈ ಸಲ ಮದರ್ಸ್ ಡೇ. ಸಾಕಾಶಿನ ಹೆಂಗದ ನಾಯ? ಚಲೋ ಅದ? ಹೆಂಗದ ಆರ್ಮಿನ್? ಚೆನ್ನಾಗಿದ? ಯಾರು ಬಂದ್ರು ಚಿನ್ನ? ಯಾರು ಬಂದ್ರಿ? ಅರಿ ಮಾಮ, ಅಲ್ಲ ಕಾಂಗ್ರಾಚುಲೇಷನ್ಸ್ ಹೇಳುವ ಮಾಮಾಗ. ಏವಾನ್ ಬಂದ. ಅಪ್ಪ ಅಪ್ಪ ಮತ್ತೆ ನಮ್ಮ ಬ್ರದರ್ ಇನ್ ಲಾ ಬಂದ್ರು. ಅವ್ರು ಪಿಟ್ಸ್ಬರ್ಗ್ ಹೋಗಿದ್ರು ಅಂತ ನಿಮ್ ಸ್ಟಾರ್ಟಿಂಗ್ ಹೇಳದ್ನಲ್ಲ. ಈಗ ಅವ್ರ ಮನೆಗ್ ಬಂದ್ರು. ಎಲ್ಲಾರ ಜೋಡಿ 3 ದಿವ್ಸ ಹ್ಯಾಂಗ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಈಗ ನಾನು ಚಾ ಮಾಡ್ಲಕತ್ತೀನಿ. ಇಲ್ಲಿ ಎಲ್ಲರೂ ತಮ್ಮ ಪ್ಯಾಕಿಂಗ್ ಮಾಡೋದು, ಹೊಂಡು ತಯಾರಿ ಮಾಡೋದು ಎಲ್ಲರೂ ಮಾಡ್ಲಕತ್ತಾರ. ಈಗ ಯಾರೂ ಊಟ ಮಾಡಂಗಿಲ್ಲ, ಅರಿನೂ ಊಟ ಮಾಡಂಗಿಲ್ಲ ಅಂತ ಅವರು ಮಾಡಿ ಬಂದಾರ ಅಂತ ಹೇಳಿದ್ರು. ಈಗ ನೋಡ್ರಿ ಚಾ ಕಿಟ್ಕೇಶಿಂದಾಗ ಅವ್ರಿಗೆ ಕುಂಕುಮ ಹಾಕೊಟ್ಟು ಕಳಿಸಿವನಂತ. ಕಳಿಸಿದ್ಮೇಲೆ ನಮ್ದು ರೂಟೀನ್ ಚಾಲು ಆಕೈತಿ. ಏನ್ ನಡ್ಸದಿರಿ ಒಂದ್ ಅಡಿಗೆ ಮನ್ಯಾಗ? ಏನ್ ನಡ್ಸದಿದ್ದು? ಕಣ್ಣ ನೀರಿಲ್ಲ, ಮುಗ್ನಾಗ ಸುಮ್ಮಿಲ್ಲ. ಒಂದ್ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಳಕತ್ತಾರ. ಯಾಕಂದ್ರ ಇವಾನಿಗೆ ಆನ್ ದ ವೇ ತಿನ್ನಕ್ ಬೇಕಲ್ಲ ರೀ ಏನಾರೇ. ಐಶ್ವರ್ಯ ಪಿಕ್ಚರ್ ನೋಡ್ಕೊತ ಈಗ ನಮ್ಮ ಅತ್ತಿ ಡಿಂಪನಿಗೆ ವಾಪಸ್ ಹೊಂಟಾರ. ಅಲ್ಲಿ ಒಂದ್ ಸ್ವಲ್ಪ ದಿವಸ ಇದ್ದು ಬರ್ತಾರಂತ. ನೋಡ್ರಿ ಅವ್ರಿಗೆ ಒಂದ್ ಸ್ವಲ್ಪ ಕುಂಕುಮ ಹಚ್ಚಾಕತ್ತೀನಿ. ಅವ್ರಿಗೆ ಮದರ್ಸ್ ಡೇ ಬೇರೆ ಬಂದಾರ, ಅವ್ರಿಗೆ ಗಿಫ್ಟ್ ಕೊಡುನಂತ. ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಮ್ಮ ಅತ್ತಿ ಏನ್ ಗಿಫ್ಟ್ ಕೊಡ್ಲಾಕತ್ತೀನಿ ಅಂತ. ಇದು ನೋಡ್ರಿ, ನೀವು ಟ್ರೈ ಮಾಡ್ರಿ ಇದನ್ನ. ಟ್ರೈ ಮದರ್ಸ್ ಡೇ ಗಿಫ್ಟ್ ಬರ್ರಿ. ಬಿಟ್ಟು ಹೋಗೋದು ಸ್ವಲ್ಪ ಕೆಟ್ಟ ಅಂತೂ ಅನ್ಸೋದಿಲ್ಲ ರೀ. ನೋಡ್ರಿ ಟ್ರೈ ಮಾಡ್ರಿ, ಇದು ಚಲೋ ಅದ. ನಾನು ಶಾಮಿಲೇ ಆಗಿಲ್ಲ.
ಅವ್ರಿಗೆ ಗೊತ್ತೇ ಇಲ್ಲ ಆಕಾಶ ಶಾಮಿ ಇಲ್ಲ, ಆಕಾಶ ಐಡಿಯಾನೇ ಇಲ್ಲ. ದಕ್ಷಿಣ ಮುಖ ಮಾಡೋದಾರ ಇಲ್ವಾ ನೀನು ಹೋಗೋ ಪ್ಲೀಸ್ ಇಟ್ ಹಿಯರ್. ಈ ಬೇಬಿ ಸಿಟರ್ ಸೋಕೋದಾರಲ್ಲ ಅವರು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ರು. ಇವ್ರು ಭಾಳ ದಿವಸದಿಂದ ಡಿಂಪ್ ಎರಡನೇ ಮಗನಿಗೆ ಇವರೇ ನೋಡ್ಕೊಂಡಾರ ಹುಟ್ಟದಾಗಿಂದ. ಹಿಂಗಾಗಿ ಒಂಥರ ಫ್ಯಾಮಿಲಿ ಇದ್ದಂಗೆ ಆಗ್ಬಿಟ್ಟಾರೆ ಅವರು. ಅದಕ್ಕೆ ನಮ್ಮ ಮನೆಗೆ ಬಂದಾರ ತಿಳ್ಕೊಂಡು ಅವ್ರಿಗೂ ಮದರ್ಸ್ ಡೇ ಬೇರೆ ಐತಿ ಅಂತ ಅವ್ರಿಗೂ ಗಿಫ್ಟ್ ಕೊಟ್ಟೆ. ಅಲ್ಲೇ ಕೊಟ್ಬಿಡು ಡಿಂಪಿಗೆ, ಅಲ್ಲೇ ಇದಾವೆ ಕರೆಕ್ಟ್. ನೋಡಿದ್ರಲ್ಲ ವಿಡಿಯೋ ಹಾಕಕ್ಕೆ ಯಾಕೆ ಇಟ್ಟು ಲೇಟ್ ಆಕೈತಂದ್ರೆ ನೋಡ್ರಿ ಹಿಂಗೆಲ್ಲ ನಡೆದಿರ್ತೈತಿ. ಇದೆಲ್ಲ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡ್ಲಾಕ ಭಾಳ ಟೈಮ್ ಹಿಡಿತೈತಿ. ನೋಡು ಆಮೇಲೆ ಇವಾಗ ನೋಡ್ತೀವಿ ಯಾಕೆ ಹಾಂ ಸುಕೋಸಿ ಮೆಕ್ಸಿಕನ್ ಕ್ಯಾಂಕಂದು so cool, very nice. ನೀನು ಮದುವೆಸ್ತಾನೆ ನಾನು. ಹಾಂ ಏನು ಸಿಕ್ತು ನಿಮಗೆ? ಓಕೆ ತಿನ್ರಿ. ಹಾಂ ಏ ರೊಕ್ಕ ಗಿಕ್ಕಲ್ಲ ಇಟ್ಕೊ, ಸುಮ್ಮನೆ ಇಟ್ಕೊ ಪ್ಲೀಸ್. ಓಕೆ ಥ್ಯಾಂಕ್ ಯು. ಮುಂದಿನ ವಾರ ನಮ್ಮ ಅತ್ತಿಯವ್ರಿಗೆ ನಾ ಡಿಂಪು ಜೋಡಿ ಹೋಗಿ ಮತ್ತೆ ವಾಪಸ್ ಬರ್ತಾರೆ ಈಗ ನೆಕ್ಸ್ಟ್ ವೀಕ್ ಡಿಂಪು ಅವ್ರ ಗ್ರಾಜುಯೇಷನ್ ಪಾರ್ಟಿ ಇಟ್ಟಾರ. ನಾವೆಲ್ಲರೂ ಹೊಂಟಿ ಗ್ರಾಜುಯೇಷನ್ ಪಾರ್ಟಿ ಮಾಡೋಣ. ಅದ್ರಲ್ಲಿ ಬಂದು ಅಮರ್ಕೊಂತೀಯಮ್ಮ? ಜಾಸ್ತಿ ನಿಮ್ಮ ಮನೇಲಿ 3 ದಿವಸ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಾಗ ಹೋಯ್ತು. ಅನಾಯ ಮತ್ತು ಆರ್ಮಿನ್ಸ್ ಅದನ್ನ ಫುಲ್ ಎಂಜಾಯ್ ಮಾಡಿದ್ರು. ಏವಾನ್ಸ್ ಅದನ್ನ ಮಜಾ ಮಾಡ್ದ. ಅಣ್ಣ ತಂಗಿ ಏನ್ ತಿನ್ನಾಕತ್ತೀರಿ? ಕೊಡ್ತೀಯ ನಂಗೆ? ಅನಾಯ ಕೊಡ್ತಿ? ಅಷ್ಟೇ ನನಗೆ ಕೊಡ್ತಿಲ್ಲ. ನನಗೆ ಕೊಡ್ತೀಯ? ನಾನು ಟ್ರೈ ಮಾಡ್ಬೋದಾ? ಆಗ್ಲೇ ಕೊಟ್ಟಿದ್ರು ಆಯ್ತು, ತಿನ್ರಿ ಮಜಾ ಮಾಡ್ರಿ. ಇವಾಗ ಹೋಗ್ತಾ ಇದ್ದೀನಿ. ಹಾ ನೋಡ್ರಿ gas. What do you mean? Mine is 3/4 is there. chalo. I'll make a stop. ಏವಾನ್ ಚಿನ್ನ ಒಬ್ಬ ಹಾಲು ಕುಡ್ಕೋತ್ ನೋಡ್ರಮ್ಮ, ಹಾಲು ಕುಡ್ಕೋತ ಜಾಲಿ ಜಾಲಿ ಏವಾನ್ ಮಜಾ ಮಾಡ್ರಿ. ನೆಕ್ಸ್ಟ್ ವೀಕ್ ಮತ್ತೆ ಬರ್ತೀವಿ ನಾವು. ಓಕೆ ಏನಂತ Pool table ಇದೆ ಮನೆಯಲ್ಲಿ. ಆಕಾಶ್ ತರ್ಸದೆ ಮಾಡ್ತಾನೆ. ಚಲೋ ತಂಗಿರು, ಅಮ್ಮ ಅಪ್ಪನ ಮಾತು ಕೇಳು. ಬರ್ತಿದ್ದೀರಾ? ಹಾ ಬರ್ತೀವಿ. ಓಕೆ ಆರಾಮಾಗಿ ಮಾತು ಕೇಳ್ಕೊಂಡಿರು, ಬೈಸ್ಕೋಬೇಡ. ಓಕೆ ಬಾಯ್ ರೀ. Drive slowly, okay? आराम से 70 lock it and just आराम से sit. ಆರಾಮ್ಸ ಸ್ಲೀಪ್ ಅಲ್ಲ, ಆರಾಮ್ಸ ಸಿಟ್. ಈಗ ಡಿಂಪು ಅವರು ಗಾಡಿ ಬಿಡ್ತಾರೆ. ಹಾ ಅಮ್ಮ ಬಾಯ್ ಅಮ್ಮ, ಬರ್ತೀವಿ ಮತ್ತೆ ಫ್ರೈಡೇ ಮತ್ತೆ ಸ್ಯಾಟರ್ಡೆ ಬರ್ತೀವಿ. ಅಪ್ಪಿ ಬಾಮಕ್ ಬಾಯ್ ಹೇಳು ಚಿನ್ನ. ಬಾಯ್ ಅನಾಯ ನೀನು ತಗೊಂತೀಯಾ ಚಿನ್ನ? ಬಾಯ್ ಅಪ್ಪ, ಬಾಯ್. ಹೋಗಿ ಬರ್ರಿ, ಮಜಾ ಮಾಡ್ರಿ. ಬೇಗ ಬನ್ರಿ Thursday. ಹಾ ಬರ್ತೀವಿ. ಫೋನ್ ಮಾಡ್ರಿ ಏನಾದ್ರು ಬಟ್ಟೆ ಯಾವ್ದು ಹಾಕೊಂಡ್ರೆ ಹೋಗ್ತಾರೆ. ಹಾ ಅದೇ ನನ್ ಕಲರ್ ಹೇಳ್ಬಿಡು, ಅಷ್ಟೇ ಆರ್ಡರ್ ಮಾಡ್ತೀವಿ. Anything. When I ಐಸ್ ಕ್ರೀಮ್ ಸಿಕ್ಕದಲ್ಲ ಆಕಿಗೆ, ಅದಕ್ಕೆ. ಕಳ್ಸೋಕೆ. ಓಕೆ ಬಾಯ್ ಬಾಯ್. ಬ್ರೇಕ್ ಮಾಡ್ರಿ, ಬ್ರೇಕ್ ಬಾಯ್. ಚಿನಿ ನಾವೊಬ್ಬ ಡಾಕ್ಟರ್ ಅಂಕಲ್ ಮಾರು ಮನಿಗ್ ಕರ್ದಾರ ನಮಗ. ಓಕೆ ನಾವ್ ಅವ್ರ ಮನಿಗ್ ಹೊಂಟೀವಿ. ಅವ್ರ ಮುಖ ಎಲ್ಲ ಹಿಂಗೆಲ್ಲ ಮಾಡ್ಕೊಂಡು ನೋಡಿ, ಎಷ್ಟು ಬಣ್ಣಾಗೈತ್ ನಿನ್ ಮುಖ ನೋಡು. ಐಸ್ ಕ್ರೀಮ್ ಫುಲ್ ಕಲರ್ ಹಾಕಿರ್ತಾರ ಚಿನ್ನ, ಅದು ಚಲೋ ಅಲ್ಲ ನನ್ ಕೊಡುಕಂದ. ಇಲ್ಲ ಅನ್ಬೇಡಮ್ಮಿ, ಕೊಡುರ ಬಂಗಾರ. ನೋಡಿ ನನ್ ಕಡೆ ಸ್ವಲ್ಪ ತಿಂದಿಯಲ್ಲ, ಈಗ ಸಾಕು, ಬಾ ತಿನ್ಬಾರ್ದು. ಫುಡ್ ಕಲರ್ ಚಿನ್ನ ಅದ್ರೊಳಗ. ಯಾರ್ದು ಡಾಕ್ಟರ್ ಮುಖ ಏನೂ ಆಗಿಲ್ಲ. ಅವ್ರ ಮನಿಗ್ ಹೊಂಟೀವಿ ನಾವು. ಅವರು ಡಾಕ್ಟರ್ ಆಂಟಿ ಇನ್ವೈಟ್ ಮಾಡ್ಯಾರ ನಮಗ, ಶಿಲ್ಪಾ ಆಂಟಿ. ಅವ್ರ ಮನಿಗ್ ಹೊಂಟೀವಿ. ಓಕೆ ಅವ್ರ ಮನಿ ಒಳಗೆ ಹೋದ್ರೆ ನಿನ್ ಮುಖ ಎಲ್ಲ ಬಣ್ಣ ಆಗ್ಯದ ನೋಡು ಐಸ್ ಕ್ರೀಮ್ ತಿಂದು. ತಾ ಇಲ್ಲಿ ಸಾಕು, ಆಲ್ ಡನ್. Just like the street lights lit this town like a fire.